ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ಪಾರಿಜಾತ ಹೇಳ್ತಾ ಇರ್ತಾಳೆ, ಏನು ಗೊತ್ತಾ ಗೋಲ್ಡಿ, ನಿನ್ನ ಎಂಗೇಜ್ಮೆಂಟಿಗೆ ಪಾಲಾಕ್ಷನು ಕರೆ, ನಿಮ್ಮ ಅಪ್ಪನೂ ಕರೆ, ಅವನಿಗೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಮಗಳು ಎಂಗೇಜ್ಮೆಂಟಿಗೆ ಬಂದರೆ ತುಂಬ ಖುಷಿ ಪಡ್ತಾನೆ, ನನಗೂ ಧೈರ್ಯ ಬರುತ್ತೆ ಅಂತ ಅಂದಾಗ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡು, ನಿಮಗೇನಾದರೂ ತಲೆಗಿಲೆ ಕೆಟ್ಟಿದೆಯಾ, ಅವ್ರನ್ನೇನಾದರೂ ಎಂಗೇಜ್ಮೆಂಟಿಗೆ ಕರೆದ್ರೆ ಇಲ್ಲಿ ಪ್ರಾಬ್ಲಮ್ಗಳೇ ಜಾಸ್ತಿ ಆಗುತ್ತೆ, ಯಾರ ಕಣ್ಣಿಗಾದರೂ ಬಿತ್ತು ಅಂತಂದರೆ ನನ್ನ ಗತಿ ಅಷ್ಟೇ ಅಂತ ಕೂಗಾಡ್ತಾ ಇರ್ತಾಳೆ. ಸೊ ಹಾಗಾಗಿ ನಾವು ಕರೆದಲ್ಲಿರೋದೆ ಎಷ್ಟೋ ವಾಸಿ ಅಂತ ಅನ್ಬೇಕಾದ್ರೆ, ನಿಮ್ಮ ಅಪ್ಪ ಕಣೆ, ಅವನಿಗೂ ತುಂಬ ಆಸೆ ಇರುತ್ತೆ ಅಂತ ಅನ್ಬೇಕಾದ್ರೆ, ಆಸೆ ಏನು ಇರುತ್ತೆ ಹಂಗಂತ ನಾನು ಕರೆಯೋಕ್ಕಾಗಲ್ಲ. ಆಲ್ರೆಡಿ ಡ್ಯಾಡ್ಗೆ ಡೌಟ್ ಬಂದಿದೆ, ಅದಕ್ಕೆ ಪದೇ ಪದೇ ಅವರು ಅಪ್ಪನ ಮೀಟ್ ಮಾಡೋಕ್ಕೆ ಹೋಗ್ತಿದ್ದಾರೆ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಯಾರ ಮನಸ್ಸಲ್ಲಿ ಯಾವ ರೀತಿ ಬದಲಾಗುತ್ತೆ ಅಂತ ಗೊತ್ತಾಗಲ್ಲ. ಸೊ ಆದಷ್ಟು ನಾವು ಹುಷಾರಾಗಿರ್ಬೇಕು. ಹಾಗೆ ಅಪ್ಪನ ಆದಷ್ಟು ದೂರ ಇಡಬೇಕು ಅಂತ ಅಂದಾಗ, ಹಾಗೆಲ್ಲ ಅನ್ಬೇಡ ಕಣೆ, ನೀನು ಅಂದರೆ ಅವನಿಗೆ ಪ್ರಾಣ ಕಣೆ, ಪ್ಲೀಸ್ ಅರ್ಥ ಮಾಡ್ಕೊಳ್ಳೆ, ನೀನು ಎಂಗೇಜ್ಮೆಂಟ್ ನೋಡಬೇಕು ಅಂತ ತುಂಬ ಆಸೆ ಪಟ್ಟಿದ್ದಾನೆ, ನಿನ್ನ ಕೈಲಿ ಮಾತಾಡೋಕ್ಕಾಗಲ್ಲ ಅಂತಂದರೆ ಹೇಳು, ನಾನೇ ಕಾಲ್ ಮಾಡಿ ಕರಿತೀನಿ ಅಂತ ಕೇಳ್ತಿರ್ಬೇಕಾದ್ರೆ, ಬೇಡ ಗ್ರಾನಿ, ನೀವು ಕಾಲ್ ಮಾಡೋಕ್ಕೆ ಹೋಗಬೇಡಿ, ನನಗೂ ಬೇಜಾರಾಗುತ್ತೆ, ನಾನೇ ಹೋಗಿ ಖುದ್ದಾಗಿ ಅಪ್ಪನ ಕರೆದು ಇನ್ವೈಟ್ ಮಾಡಿ ಬರ್ತೀನಿ ಅಂತ ಅಂದಾಗ, ಅಪ್ಪ ಇಷ್ಟು ಹೇಳ್ದಲ್ಲ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ, ನೀನೇ ಹೋಗಿ ಡೈರೆಕ್ಟಾಗಿ ಕರೆದು ಬರ್ತೀಯಲ್ಲ, ಅದಕ್ಕಿಂತ ಖುಷಿ ಇನ್ನೇನು ಬೇಕು ಅಂತ ಪಾರಿಜಾತ ಖುಷಿ ಪಡ್ತಾ ಇರ್ತಾಳೆ. ಹಾಗೇನೊಂದು ಕಡೆ ಸಿದ್ದು ವಿಮಲ್ ಬಗ್ಗೆ ಯೋಚನೆ ಮಾಡಿಕೊಂಡು ಸಿಕ್ಕಾಪಟ್ಟೆ ಕಣ್ಣೀರು ಹಾಕ್ಕೊಂಡು ಮಿಡ್ ನೈಟಲ್ಲಿ ಹೊರಗಡೆ ಬಂದು ನಿಂತಿರಬೇಕಾದ್ರೆ ಶಾರದಾ ಬರ್ತಾಳೆ. ಸರ್, ನೀವೇನಕ್ಕೆ ಬೇಜಾರಾಗಿದ್ದೀರಾ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಬಿಡಿ ಅಂತ ಅಂದಾಗ, ಏನು ಮಾಡಲಿ ಶಾರದಾ ಅವರೇ, ಅಮ್ಮನಿಗೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಾಯಿದೆ, ಈ ಚಿಕ್ಕ ಮನೇಲಿ ಇರೋಕ್ಕೂ ಆಗ್ತಾಯಿಲ್ಲ, ಆಕೆ ವೀಲ್ ಚೇರ್ನ ತಳ್ಳೋಕ್ಕೂ ಆಗ್ದಲೇ ನೋಡಿ ಈ ಥರ ಬಿದ್ದಿದ್ದಾಳೆ, ಎಷ್ಟೇ ಸಂಕಟ ಆದರೂ ಸಹ ನನಗೆ ಹೇಳ್ಕೊಳ್ಳಲ್ಲ ಅಂತ ಅಂದಾಗ, ಹೌದು ಸರ್, ಈ ಚಿಕ್ಕ ಮನೇಲಿ ಈ ವೀಲ್ ಚೇರಲ್ಲಿ ತಳ್ಳೋಕ್ಕೆ ಅವರಿಗೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಾಯಿದೆ ಅಂತ ಹೇಳ್ತಿರ್ಬೇಕಾದ್ರೆ, ಹೌದು ಶಾರದಾ ಅವರೇ, ನೀವು ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ, ಆ ಮನೇಲಿ ಸಿಕ್ಕಾಪಟ್ಟೆ ಜನ ಇದ್ದರು, ಎಲ್ಲರೂ ಅಮ್ಮನ ನೋಡ್ಕೊತಾ ಇದ್ರು, ಆದರೆ ಈ ಮನೇಲಿ ಅಮ್ಮ ನೋಡ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗ್ತಿದೆ, ಎಲ್ಲರೂ ಇದ್ದರೂ ಸಹ ಯಾರೂ ನೋಡ್ಕೋತಿಲ್ಲ ಅಂತ ನೋವು ಪಡ್ಕೊತಾ ಇರ್ತಾನೆ. ಹಾಗೆ ನನಗೆ ತುಂಬ ಅಂದರೆ ತುಂಬ ನೋವಾಗ್ತಿದೆ ಶಾರದಾ ಅವರೇ, ಮಗನ ಜೊತೆ ಇರಬೇಕು ಅಂತ ಬಂದರು, ಆದರೆ ಅವರನ್ನು ಸುಖವಾಗಿ ಇಟ್ಕೊಳ್ಳೋಕೆ ಆಗ್ತಾ ಇಲ್ವಲ್ಲ ಅಂತ ನೆನೆಸ್ಕೊಂಡು ಸಿಕ್ಕಾಪಟ್ಟೆ ಕಣ್ಣೀರು ಆಗ್ತಿರ್ಬೇಕಾದ್ರೆ ಶಾರದನಿಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇರುತ್ತೆ. ಹಾಗೆ ಶಾರದಾ ಹೇಳ್ತಾ ಇರ್ತಾಳೆ, ಬೇಜಾರು ಮಾಡ್ಕೋಬೇಡಿ, ಅಮ್ಮನಿಗೆ ಅನುಕೂಲ ಆಗೋ ರೀತಿ ಏನಾದರೂ ಮಾಡೋಣ ಅಂತಂದಾಗ, ಏನು ಮಾಡೋದು ಶಾರದಾ ಅವರೇ, ಮಿನಿಮಮ್ ಫೆಸಿಲಿಟಿನ ಸಹ ಪ್ರೊವೈಡ್ ಮಾಡೋಕ್ಕಾಗ್ತಾ ಇಲ್ಲ, ಅವರು ಸಿಕ್ಕಾಪಟ್ಟೆ ನೋವಾಗ್ತಿದೆ, ತನ್ನ ಮಗನಿಗೆ ನೋವಾಗುತ್ತೆ ಬೇಜಾರಾಗುತ್ತೆ ಅಂತ ಹೇಳ್ಕೊತಿಲ್ಲ, ಆದರೆ ನನಗೆಲ್ಲ ಅರ್ಥ ಆಗ್ತಾ ಇದೆ, ಮೊದಲನೇ ಸಲ ಗಿಲ್ಟ್ ಕಾಡ್ತಾ ಇದೆ, ಇಂಥ ಮಗ ಅವ್ರಿಗೆ ಹುಟ್ಟಬಾರ್ದಿತ್ತು ಅಂತ ಕಣ್ಣೀರು ಆಗ್ತಿರ್ಬೇಕಾದ್ರೆ ಶಾರದಾ ಹೇಳ್ತಾ ಇರ್ತಾಳೆ, ಬೇಜಾರು ಮಾಡ್ಕೋಬೇಡಿ, ಇವತ್ತೊಂದಿನ ಕಷ್ಟ, ನಾಳೆ ಏನಾದರೂ ಮಾಡೋಣ ಅಂತಂದಾಗ, ಏನು ಮಾಡ್ಬೋದು ಶಾರದಾ ಅವರೇ, ಅಮ್ಮಮ್ಮ ಆದರೆ ಒಂದು ಮಂಚ ತರ್ಬೋದು, ಅದು ಚಿಕ್ಕ ಮಂಚ ತರಬೇಕು, ದೊಡ್ಡ ತಂದರೆ ಎಲ್ಲ ಹಾಕೋಕ್ಕೂ ಜಾಗ ಇಲ್ಲ, ಏನು ಮಾಡಲಿ ಒಂದು ಗೊತ್ತಾಗ್ತಾ ಇಲ್ಲ, ಅಮ್ಮನೇನಾದರೂ ಆ ಮನೆಗೆ ಕಳಿಸ್ಲಾ, ಸಿಕ್ಕಾಪಟ್ಟೆ ಸಂಕಟ ಆಗ್ತಿದೆ, ನನ್ನ ಮಗನ ಹತ್ರ ಇರಬೇಕು ಅಂತ ಬಂದವಳಿಗೆ ಮತ್ತೆ ನನಗೆ ಹೋಗು ಅಂತ ಹೇಳೋಕ್ಕಾಗುತ್ತಾ ಅಂತ ಹೇಳ್ತಾ ಇದ್ರೆ, ಏನು ಮಾತಾಡೋಕ್ಕಾಗದೆ ಶಾರದಾ ಅವ್ರ ಮುಖನ ನೋಡ್ಕೊಂಡು ಕಣ್ಣೀರು ಹಾಕ್ತಾ ಇರ್ತಾಳೆ. ಸಿದ್ದು ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾನೆ, ನಾನೇನಾದರೂ ಆ ಮನೆಗೆ ಹೋಗಿ ಅಂತಂದರೆ ನಿಜವಾಗ್ಲೂ ಲಾಯಕ್ಕಿಲ್ದರೂ ಮಗ ಆಗಿಬಿಡ್ತೀನಿ ಅಂತ ಅಂದಾಗ, ಇವಳಿಗೆ ಸಿಕ್ಕಾಪಟ್ಟೆ ಬೇಜಾರಾಗಿ, ಯಾಕೆ ಸರ್ ಈ ರೀತಿ ಹೇಳ್ತೀರಾ ಅಂತ ಅಂದಾಗ, ಇನ್ನೇನು ಮಾಡಲಿ ಶಾರದಾ ಅವರೇ, ನಾನು ಹೇಳಿದ್ರೆ ನಿಜವಾಗ್ಲೂ ಅವ್ರಿಗೆ ತಕ್ಕ ಮಗ ಆಗಲ್ಲ ಅಲ್ವಾ ಅಂತ ಅಂದಾಗ, ನೋವು ಪಡ್ಕೋಬೇಡಿ ಸರ್, ಇವತ್ತೊಂದಿನ ಕಷ್ಟಪಡಿ, ಧೈರ್ಯವಾಗಿರಿ, ಏನಾದರೂ ಮಾಡಿ ವಿಮಲಮ್ಮನ ಖುಷಿಯಾಗಿ ಇಟ್ಕೊಳ್ಳೋಣ ಅಂತ ಹೇಳ್ತಾ ಇರ್ತಾಳೆ. ಬೇಜಾರು ಮಾಡ್ಕೋಬೇಡಿ, ನಾಳೆ ನಾನು ಏನಾದರೂ ಮಾಡ್ತೀನಿ, ಏನಾದರೂ ಮಾಡೋಕ್ಕೆ ಸಾಧ್ಯನಾ ಅಂತ ನೋಡ್ತೀನಿ ಅಂತ ಅಂದಾಗ, ಶಾರದಕ್ಕ ಹಿಡ್ಕೊಂಡು, ಅಮ್ಮ ನಮ್ಮ ಜೊತೆ ಖುಷಿಯಾಗಿರ್ತಾರಲ್ವ ಶಾರದಾ ಅವರೇ, ಅಪ್ಪ ಮಾಡಿರೋ ದ್ರೋಹನೇ ಸಹಿಸೋಕ್ಕಾಗ್ತಾ ಇಲ್ಲ, ನಾನು ಸಹ ಆ ಥರ ಮಾಡಿದರೆ ಅವಳಿಗೆ ಸಿಕ್ಕಾಪಟ್ಟೆ ಸಂಕಟ ಆಗುತ್ತೆ, ಆಮೇಲೆ ನನ್ನನ್ನು ನಾನು ಯಾವತ್ತೂ ಕ್ಷಮಿಸ್ಕೊಳ್ಳೋಕ್ಕಾಗಲ್ಲ ಶಾರದಾ ಅವರೇ, ನಮ್ಮ ಜೊತೆ ಖುಷಿಯಾಗಿರ್ತಾರ ಅಂತ ಅನ್ಬೇಕಾದ್ರೆ ಖಂಡಿತ ಖುಷಿಯಾಗಿರ್ತಾರೆ, ನೋವು ಪಡ್ಕೋಬೇಡಿ, ಇವಾಗ ಹೋಗಿ ಮಲಗಿ ಸರ್, ತುಂಬ ಟೈಮ್ ಆಗಿದೆ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಸಿದ್ದು ಒಳಗಡೆ ಕಣ್ಣೀರು ಹಾಕೊಂಡು ಹೋಗ್ತಾ ಇದ್ರೆ ಶಾರದಾ ಸಿಕ್ಕಾಪಟ್ಟೆ ಬೇಜಾರು ಮಾಡಿಕೊಂಡು, ಹೇಗಾದರೂ ನಾನು ಒಂದು ವ್ಯವಸ್ಥೆ ಮಾಡಲೇಬೇಕು, ಇದಕ್ಕೊಂದು ಒಳ್ಳೆ ವ್ಯವಸ್ಥೆ ಮಾಡಲೇಬೇಕು, ಸಿದ್ಧ ಸರ್ ವಿಮಲಮ್ಮ ಖುಷಿಯಾಗಿ ನನ್ನ ಜೊತೆ ಇರೋ ಹಾಗೆ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ದಶರಥ ಒಬ್ಬನೇ ಕೂತ್ಕೊಂಡು ಈ ಕಡೆ ಎಂಗೇಜ್ಮೆಂಟಿಗೆ ಯಾರನ್ನ ಇನ್ವೈಟ್ ಮಾಡಬೇಕು ಅಂತ ಲೀಸ್ಟ್ ಮಾಡ್ತಿರ್ಬೇಕಾದ್ರೆ ಪಾರಿಜಾತ ಹೋಗ್ತಾ ಇರ್ತಾಳೆ. ಚಿಕ್ಕಮ್ಮ ಒಂದು ನಿಮಿಷ ಬನ್ನಿ, ನಿಮ್ಮ ಜೊತೆ ಮಾತಾಡಬೇಕು ಅಂತ ಅಂದಾಗ, ನನ್ನ ಜೊತೆ ನಾ ಹೇಳು ದಶರಥ ಅಂತ ಕೇಳ್ತಾ ಇರಬೇಕಾದ್ರೆ, ಎಂಗೇಜ್ಮೆಂಟಿಗೆ ಎಲ್ಲರನ್ನೂ ಕರೀರಿ, ನಿಮ್ಮ ಬಂಧು ಬಳಗ ಎಲ್ಲರನ್ನೂ ಕರೀರಿ ಅಂತ ಅಂದಾಗ, ಅಯ್ಯೋ ನಾನು ಅದನ್ನೇ ಹೇಳೋಣ ಅಂತಿದ್ದೆ, ನಾನು ಎಲ್ಲರನ್ನೂ ಕರಿತೀನಿ, ಪಕ್ಕದ ಮನೆ ಅನಿತಾ, ಆ ಕಡೆ ಬೀದಿ ವನಿತಾ, ಹಾಗೆ ಲಕ್ಷ್ಮಿ, ಅವರು ಇವರು ಎಲ್ಲರನ್ನೂ ಕರೆದುಬಿಡ್ತೀನಿ, ಲೇಡೀಸ್ ಕ್ಲಬ್ ಅಸೋಸಿಯೇಷನ್ ಎಲ್ಲರನ್ನೂ ಕರೆದು ಬಿಡ್ತೀನಿ ಅಂತ ಅಂದಾಗ, ನಾನು ಅದ್ರ ಬಗ್ಗೆ ಹೇಳ್ತಿಲ್ಲ, ನಿಮ್ಮ ಮಗ ಪಾಲಾಕ್ಷನ್ ಬಗ್ಗೆ ಹೇಳ್ತಾ ಇದ್ದೀನಿ, ಅವರನ್ನು ಮದುವೆಗೆ ಕರೀರಿ ಅಂತ ಅಂದಾಗ ಅವನಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ಅಪ್ಪನಿಗೆ ಅವನ ಮೇಲೆ ಸಿಕ್ಕಾಪಟ್ಟೆ ಕೋಪ ಇದೆ ಅಂತ ನನಗೆ ಗೊತ್ತು, ಆದರೆ ರಕ್ತ ಸಂಬಂಧನ ದೂರ ಮಾಡ್ಕೊಳಕ್ಕಾಗಲ್ಲಲ್ವಾ, ತುಂಬ ದೂರ ಇರೋದ್ರ ಬದಲು ಹತ್ರ ಸೇರಿಕೊಂಡು ಒಳ್ಳೆತನದಿಂದ ಇರ್ಬೋದಲ್ವಾ ಅಂತ ಹೇಳ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಜ್ಯೋತಿಕಾ ಬರ್ತಾಳೆ. ಹಾಗೆ ಪಾರಿಜಾತನೂ ಸಹ ಹೇಳ್ತಾ ಇರ್ತಾಳೆ, ನೀನು ಹೇಳೋದನ್ನು ಸರಿಯಾಗಿದೆ ದಶರಥ, ಆದರೆ ಏನು ಮಾಡಲಿ, ಇವರು ಎಲ್ಲರ ಮುಂದೆ ಅವನಿಗೆ ಸಿಕ್ಕಾಪಟ್ಟೆ ಅವಮಾನ ಮಾಡ್ತಾರೆ ಅಂತ ಅಂದಾಗ, ಅಪ್ಪ ಕೋಪ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ಬಿಡಿ, ಆದರೆ ಮನುಷ್ಯ ಅಂತಂದಮೇಲೆ ತಪ್ಪು ಮಾಡೇ ಮಾಡ್ತಾನೆ, ಅವನಿಗೆ ತಿದ್ಕೊಳ್ಳೋಕ್ಕೆ ನಾವೊಂದು ಅವಕಾಶನ ಮಾಡಿಕೊಡ್ಬೇಕಲ್ವ, ಅದು ಮನುಷ್ಯನ ಗುಣ ಸಹಜ ಅಲ್ವಾ ಚಿಕ್ಕಮ್ಮ ಅಂತ ಹೇಳ್ತಾ ಇದ್ರೆ ಜ್ಯೋತಿಕಾ
ಜ್ಯೋತಿಕನಿಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ನಾವು ದ್ವೇಷ ಮಾಡಿ ಎಷ್ಟು ವರ್ಷ ಆಯಿತು, ಈಗಲೂ ಸಹ ಅದನ್ನೇ ಸಾಧಿಸೋಕ್ಕಾಗಲ್ಲ. ಇರೋ 3 ದಿನ ನಾವೆಲ್ಲ ಒಟ್ಟಾಗಿ ಖುಷಿಯಿಂದ ಬಾಳಬೇಕು, ಅದೇ ಅಲ್ವಾ ಮನುಷ್ಯ ಜೀವನ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಅವನು ಮದುವೆಗೆ ಬರಲಿ, ಮನಸ್ಸಲ್ಲಿರೋ ಭಾರನ ಇಳಿಸಿ ಖುಷಿಯಾಗಿರೋದನ್ನ ನಾನು ಹೇಳ್ಕೊಡ್ತೀನಿ ಅಂತ ಅಂದಾಗ ಜ್ಯೋತಿಕನಿಗೆ ಸಿಕ್ಕಾಪಟ್ಟೆ ಶಾಕ್ ಆಗ್ತಿರ್ಬೇಕಾದ್ರೆ ಅವರಿಬ್ಬರು ಸಡನ್ ಆಗಿ ನೋಡಿ ಹಾಗೆ ನಿಂತ್ಕೊಬಿಡ್ತಾರೆ. ಹಾಗೆ ಜ್ಯೋತಿಕ ಮುಖ ನೋಡ್ಕೊಂಡು ಏನು ಜೋ ನಿನ್ನ ಮುಖ ಈ ರೀತಿ ಆಗಿದೆ, ಪಾಲಕ್ಷಣ ಕರಿಬಾರ್ದು ಅಂತ ಅಂದಾಗ ಅಯ್ಯೋ ಡ್ಯಾಡ್ ನಾನೇನು ಆ ರೀತಿ ಅಂದೆ, ನಾನು ಅನ್ಲಿಲ್ವಲ್ಲ, ತಾತನಿಗೆ ಬೇಜಾರಲ್ವ ಅದಕ್ಕೆ ನಾನು ಬೇಜಾರು ಮಾಡ್ಕೊಂಡೆ ಅಷ್ಟೇ. ಅದರಲ್ಲೂ ಎಂಗೇಜ್ಮೆಂಟ್ನ ತುಂಬ ಸಿಂಪಲ್ಲಾಗಿ ಮಾಡ್ತಾ ಇದ್ದೀವಿ, ಏನಕ್ಕೆ ಎಲ್ಲರನ್ನೂ ಇನ್ವೈಟ್ ಮಾಡೋದು, ಬೇಕಂದರೆ ಮದುವೆ ಕರೆದಾಗುತ್ತೆ ಬಿಡಿ ಅಂತ ಅಂದಾಗ ಹೌದಲ್ವ ಗ್ರಾನಿ ಅಂತ ಅಂದಾಗ ಹ್ಞೂ ಅಂತ ಹೇಳ್ತಾ ಇರ್ತಾಳೆ. ಹೀಗೆ ಆ ರೀತಿ ಹೇಳ್ಬಿಟ್ಟು ಗ್ರಾನಿ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು ಬನ್ನಿ ಅಂತ ಪಾರಿಜಾತನ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ದಶರಥನ ತಲೆಯಲ್ಲಿ ಏನೇನೋ ಯೋಚನೆ ಓಡ್ತಾ ಇರುತ್ತೆ. ಅಲ್ಲ ಪಾಲಾಕ್ಷನ ಏನಾದರೂ ಕರೆಸಿದ್ರೆ ಇವರಿಬ್ಬರು ಖುಷಿಯಾಗಿರ್ತಾರೆ ಅಂತ ನಾನು ಅಂದ್ಕೊಂಡ್ರೆ ಇವ್ರು ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೊಂಡಿದ್ದಾರೆ, ಹಾಗಾದರೆ ಇಲ್ಲಿ ಏನೋ ವಿಷಯ ಇದೆ, ಅದೇನು ಅಂತ ತಿಳ್ಕೊಬೇಕು, ಆದಷ್ಟು ಬೇಗ ಪಾಲಾಕ್ಷನ ಮನೆ ಕರ್ಕೊಬರ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಬೀದಿಲಿ ಪಾತ್ರೆ ತೊಳಿತಾ ಅನಸೂಯ ಕೂತಿರ್ಬೇಕಾದ್ರೆ ಅಲ್ಲಿಗೆ ಮನೆ ಓನರ್ ಬಂದುಬಿಟ್ಟು ಅನಸೂಯಮ್ಮ ಇಲ್ಲೇ ಇದ್ದೀರಾ ಒಳ್ಳೇದಾಯಿತು, ಯಾವಾಗ ಮನೆ ಖಾಲಿ ಮಾಡ್ತೀರಾ ಅಂತ ಅಂದಾಗ ಏನು ಸರ್ ಈ ರೀತಿ ಹೇಳ್ತಿದ್ದೀರಾ, ತಿಂಗಳ ಸರಿಯಾಗಿ ಬಾಡಿಗೆ ಕೊಡ್ತಿದ್ದೀವಿ, ವಾರಕ್ಕೆ 3 ದಿನ ನೀರು ಬರಲಿಲ್ಲ ಅಂತ ಅಂದರೂ ಸಹ ಅಡ್ಜಸ್ಟ್ ಮಾಡ್ಕೊಂಡಿದ್ದೀವಿ, ಹಾಗೆ ಕರೆಂಟು ಇಲ್ಲ ಅಂದರೂ ಅಡ್ಜಸ್ಟ್ ಮಾಡ್ಕೊಂಡಿದ್ದೀವಿ, ಅಂಥದ್ರಲ್ಲಿ ನೀವೇನು ಮನೆ ಖಾಲಿ ಮಾಡ್ತೀರಾ ಅಂತ ಹೇಳ್ತಿದ್ದೀರಲ್ಲ ಯಾಕೆ ಅಂತ ಕೂಗಾಡ್ತಿರ್ಬೇಕಾದ್ರೆ ಅಲ್ಲ ಅನಸೂಯಮ್ಮ ನೀವೇ ತಾನೇ ಮನೆ ಖಾಲಿ ಮಾಡ್ತೀವಿ ಅಂತ ನಾವೇನು ಫೋನ್ ಮಾಡಿದ್ದು ಅಂತ ಅಂದಾಗ ಯಾಕ್ರಿ ಸುಳ್ಳು ಹೇಳ್ತೀರಾ ಅಂತ ಕೂಗಾಡ್ತಾ ಇರ್ತಾಳೆ. ಹಾಗೆ ನನ್ನ ಮೇಲೆ ಕ್ರಮ ಕೂಗಾಡ್ತೀರಾ, ಶಾರದವರು ನನಗೆ ಕಾಲ್ ಮಾಡಿ ಹೇಳಿದ್ದು ಕರ್ಸಿ ಅಂತ ಅಂದಾಗ ಏನೂ ಶಾರದಾ ಹೇಳಿದ್ಲ, ಏನಾದರೂ ಸುಳ್ಳು ಅಂತ ಗೊತ್ತಾಗಬೇಕು ಹಾಗೆ ಮಾಡ್ತೀನಿ ಅಂತ ಓನರ್ನ ಬೈಕೊಂಡು ಶಾರದಾ ಅಂತ ಕೂಗ್ತಿರ್ಬೇಕಾದ್ರೆ ಅಮ್ಮ ಏನಾಯಿತು ಅಂತ ಬರ್ತಾಳೆ. ಏನೇ ಮನೆ ಖಾಲಿ ಮಾಡ್ತೀನಿ ಅಂತ ಓನರ್ಗೆ ಹೇಳ್ದ ಅಂತ ಅಂದಾಗ ಈ ಕಡೆ ಎಲ್ಲರಿಗೂ ಶಾಕ್ ಆಗ್ತಾ ಇರುತ್ತೆ. ಹೌದು ನಾನೇ ಹೇಳಿದ್ದು ಸ್ವಲ್ಪ ದಿನದಲ್ಲಿ ಖಾಲಿ ಮಾಡ್ತೀನಿ ಅಂತ ಅಂದಾಗ ಯಾಕೆ ಆ ರೀತಿ ಹೇಳಿದೆ, ಹಾಗಾದರೆ ನಾವು ಎಲ್ಲಿ ಹೋಗೋದು ಅಂತ ಅಂದಾಗ ದೀಪು ತುಂಬ ಖುಷಿಯಿಂದ ಅಮ್ಮ ಹಾಗಾದರೆ ನಾವು ಅಮ್ಮಮ್ಮ ಮನೆಗೆ ಹೋಗ್ತೀವಾ, ಸುಮಿತ್ರಮ್ಮ ಮನೆಗೆ ಹೋಗ್ತೀವಾ, ವಾವ್ ಖುಷಿ ಆಗ್ತಿದೆ ಅಂತ ಕುಣಿತಾ ಇರಬೇಕಾದ್ರೆ ಶಾರದಾ ಸಿಕ್ಕಾಬಟ್ಟೆ ಬೇಜಾರು ಮಾಡ್ಕೋತಾ ಇರ್ತಾಳೆ. ಹಾಗೆ ಸಿದ್ದು ಏನು ಶಾರದವ್ರೆ ನನಗೊಂದು ಮಾತು ಹೇಳಿಲ್ಲ, ಸಡನ್ನಾಗಿ ಯಾಕೆ ಈ ಡಿಸಿಷನ್ ತೊಗೊಂಡ್ರೆ ಅಂತ ಅಂದಾಗ ಓನರು ಕೂಗಾಡ್ತಾ ಇರ್ತಾರೆ. ಅಲ್ಲ ಹೆಂಡತಿ ನೋಡಿದರೆ ಮನೆ ಖಾಲಿ ಮಾಡಬೇಕು ಅಂತ ಹೇಳ್ತಾರೆ, ಗಂಡ ನೋಡಿದರೆ ಗೊತ್ತಿಲ್ಲ ಅಂತ ಅಂತಾರೆ, ಏನು ನಿಮ್ಮಿಬ್ಬರು ಕತೆ ನನ್ನ ಜೊತೆ ಆಟ ಆಡ್ತಿದ್ದೀರಾ ಅಂತ ಅನ್ಬೇಕಾದ್ರೆ ಶಾರದವ್ರೆ ಮಾತಾಡಿ ಮನೆ ಏನು ಖಾಲಿ ಮಾಡಬೇಕು, ನಾವೆಲ್ಲಿಗೆ ಹೋಗಬೇಕು ಅಂತ ಅಂದಾಗ ದಯವಿಟ್ಟು ನನ್ನ ಕ್ಷಮಿಸಿ ಸರ್, ಈ ಬಗ್ಗೆ ಇದ್ರ ಬಗ್ಗೆ ನಿಮ್ಮ ಹತ್ರ ಹೇಳಬೇಕು ಅಂತ ಅಂದ್ಕೊಂಡೆ, ಆದರೆ ಯಾವುದೇ ಟೆನ್ಷನಲ್ಲಿ ಮರ್ತುಬಿಟ್ಟೆ ಅಂತ ನಡೆದಿದ್ದ ಘಟನೆನ ಹೇಳ್ತಾ ಇರ್ತಾಳೆ. ನೈಟು ನೀವು ಮಾತಾಡಿದ್ರಲ್ಲ ಅವಾಗ ನಾನು ಯೋಚನೆ ಮಾಡ್ತಿರ್ಬೇಕಾದ್ರೆ ಈ ಕಡೆ ಮಂಜಣ್ಣ ಕುಡ್ಕೊಬಂದು ಓನರ್ ಜೊತೆ ಮಾತಾಡ್ಕೊಂಡು ಬರ್ತಾಯಿದ್ರು. ಅವಾಗ ಹೇಳ್ತಾಯಿದ್ರು ಮನೆ ಶಿಫ್ಟ್ ಮಾಡೋಕ್ಕೆ ನಾನು ಸಿಕ್ಕಾಬಟ್ಟೆ ಹೆಲ್ಪ್ ಮಾಡಿದ್ದೀನಿ, ನನಗೇನು ಕೊಡಬೇಕು ಅದನ್ನು ಕೊಡಬೇಕು, ಸುಮ್ಮನೆ ಸ್ವಲ್ಪ 90 ಕೊಟ್ಟು ಆ ರೀತಿ ಏನಾದರೂ ಮಾಡಿದರೆ ನಾನು ಸುಮ್ಮನೆ ಬಿಡಲ್ಲ, ವಟಾರದಲ್ಲಿ ಇರೋನ್ನೆಲ್ಲ ಸೇರಿಸಿ ಜಗಳ ಮಾಡ್ತೀನಿ ಅಂತ ಹೇಳ್ತಾಯಿದ್ರು. ಇವರಿಬ್ಬರು ಮಾತಾಡ್ಕೊಂಡು ಬರ್ತಿರ್ಬೇಕಾದ್ರೆ ಮಂಜಣ್ಣ ಶಾರದನಿಗೆ ಗುಡ್ ನೈಟ್ ಹೇಳಿ ಹೋಗ್ತಿರ್ಬೇಕಾದ್ರೆ ಯಾಕೆ ಶಾರದಮ್ಮ ಅವರೇ ಇಲ್ಲೇ ನಿಂತಿದ್ದೀರಾ, ಏನಾಯಿತು ಸಿದ್ಧಾರ್ಥ ಇನ್ನೂ ಬಂದಿಲ್ವಾ ಅಂತ ಓನರ್ ಕೇಳ್ತಿರ್ಬೇಕಾದ್ರೆ ಏನಿಲ್ಲ ತುಂಬ ಶೆಕೆ ಇತ್ತು ಅದಕ್ಕೆ ಆಚೆ ಗಾಳಿ ತೊಗೋಣ ಅಂತ ಬಂದಿದ್ದೆ ಅಂತ ಮಾತಾಡ್ತಿರ್ಬೇಕಾದ್ರೆ ಸರ್ ಇಷ್ಟೊತ್ತಾದರೂ ನೀವು ಮಲಗಿಲ್ಲ ಎಲ್ಲೋಗಿದ್ರಿ ಅಂತ ಅಂದಾಗ ಏನು ಗೊತ್ತಾ ಶಾರದಮ್ಮ ನಮ್ಮದೊಂದು ದೊಡ್ಡ ಮನೆ ಇದೆ ಅದನ್ನು ಖಾಲಿ ಮಾಡಿಸ್ತಿದ್ದೆ ಅಂತ ಅಂದಾಗ ಏನು ಈ ವಟಾರದಲ್ಲಿ ದೊಡ್ಡ ಮನೆ ಇದೆ ಅಂತ ಅವಳಿಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಿರುತ್ತೆ. ಹೌದಮ್ಮ ಅದಕ್ಕೆ ಖಾಲಿ ಮಾಡಿಸ್ಬೇಕಾದ್ರೆ ಲೇಟ್ ಆಯಿತು ಅಂತ ಅಂದಾಗ ಸರ್ ಹಾಗಾದರೆ ಮನೇನ ತೋರಿಸ್ತೀರಾ ಅಂತ ಅಂದಾಗ ಇಷ್ಟೊತ್ತನಲ್ಲ ಅಂದಾಗ ಹೌದು ಸರ್ ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡ್ತಿರ್ಬೇಕಾದ್ರೆ ಈ ಕಡೆ ಓನರ್ ಕರ್ಕೊಂಡೋಗಿ ಮನೆನ ತೋರಿಸ್ತಾ ಇರ್ತಾರೆ. ಇದು ಅಡುಗೆ ಮನೆ, ಇದು ಹಾಲು, ಇದು ಬೆಡ್ರೂಮು, ಡಬಲ್ ಬೆಡ್ರೂಮ್ ಇದೆ ಅಂತ ಅಂದಾಗ ಅವಳಿಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಿರ್ಬೇಕಾದ್ರೆ ಅಷ್ಟಕ್ಕೆ ಏನಕ್ಕೆ ಮನೆ ನೋಡ್ತಿದ್ದೀರಾ ಅಂತ ಅಂದಾಗ ನಾವು ಆದಷ್ಟು ಬೇಗ ಮನೆ ಖಾಲಿ ಮಾಡಿಕೊಂಡು ಇಲ್ಲಿಗೆ ಬರ್ತೀವಿ, ದಯವಿಟ್ಟು ಈ ಮನೆನ ನಮಗೆ ಕೊಡ್ತೀರಾ ಅಂತ ಅಂದಾಗ ಅಲ್ಲ ಶಾರದಮ್ಮ ಅಲ್ಲೇನಾದರೂ ತೊಂದರೆ ಆಗಿದೆಯಾ, ಇಲ್ಲಿಗೆ ಯಾಕೆ ಬರ್ತೀರಾ, ಏನಾಯಿತು ಹೇಳಿ ಅಂತ ಅಂದಾಗ ಏನಿಲ್ಲ ಸರ್ ಆ ಮನೆಯೂ ಚೆನ್ನಾಗಿದೆ, ಆದರೆ 4 ಜನ ಇರ್ಬೋದು, ಇವಾಗ ನಮ್ಮ ಅತ್ತೆನೂ ನಮ್ಮ ಜೊತೆ ಇದ್ದಾರೆ, ಅವರು ವೀಲ್ ಚೇರ್ ಪೇಷಂಟು, ಓಡಾಡೋಕ್ಕೆ ಸಿಕ್ಕಾಬಟ್ಟೆ ಕಷ್ಟ ಆಗುತ್ತೆ, ಅದಕ್ಕೆ ಈ ಮನೆ ಕೊಟ್ಟರೆ ತುಂಬ ಉಪಕಾರ ಆಗುತ್ತೆ ಅಂತ ಅಂದಾಗ ಅಲ್ಲಮ್ಮ ನಾನು ಈ ಮನೆಗೆ ಪೇಂಟ್ ಎಲ್ಲ ಮಾಡಿಸ್ಬೇಕು ಅಂತ ಅಂದ್ಕೊಂಡೆ, 1 ವಾರ ಟೈಮ್ ಬೇಕು, ನೀವು ನೋಡಿದರೆ ಎಷ್ಟು ಅರ್ಜೆಂಟ್ ಮಾಡ್ತೀರಾ ಅಂತ ಓನರ್ ಹೇಳ್ತಿರ್ಬೇಕಾದ್ರೆ ಸರ್ ಅಷ್ಟೆಲ್ಲ ಟೈಮ್ ಇಲ್ಲ, ಅವರಿಗೂ ಓಡಾಡೋಕ್ಕೆ ಕಷ್ಟ ಆಗುತ್ತೆ, ನಾಳೆ ಸಂಜೆನೇ ಶಿಫ್ಟ್ ಆಗ್ತೀವಿ ಸರ್ ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡ್ತಿರ್ಬೇಕಾದ್ರೆ ಸರಿ ಅಮ್ಮ ಅಂತ ಅಂದಾಗ ತುಂಬ ಥ್ಯಾಂಕ್ಸ್ ಸರ್, ನಿಮ್ಮಿಂದ ತುಂಬ ನಮಗೆ ಉಪಕಾರ ಆಯಿತು, ಆದಷ್ಟು ಬೇಗ ಈ ಮನೆನ ನಮಗೆ ಕೊಡಿ ಅಂತ ಹೇಳ್ತಿರ್ಬೇಕಾದ್ರೆ ಸರಿ ಅಂತ ಓನರ್ ಒಪ್ಕೊಂಡ ತಕ್ಷಣ ನಡೆದಿದ್ದ ಘಟನೆ ಎಲ್ಲನೂ ಸಿದ್ದುಗೆ ಹೇಳ್ತಿರ್ಬೇಕಾದ್ರೆ ಸಿದ್ದು ವಿಮಲ ಮನೆಗೆ ಹೇಳ್ತಾ ಇರ್ತಾನೆ, ಅಮ್ಮ ಶಾರದವರು ಹೊಸ ಮನೆ ನೋಡಿದ್ದಾರೆ, ಅದು ಇಲ್ಲೇ ವಟಾರದಲ್ಲಿ ಸ್ವಲ್ಪ ದೊಡ್ಡದಾಗಿದೆ, ನಾವು ಅಲ್ಲಿಗೆ ಶಿಫ್ಟ್ ಆಗೋಣ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ವಿಮಲ ಹೇಳ್ತಾ ಇರ್ತಾಳೆ ಯಾಕಿಂತ ಡಿಸಿಷನ್ನ ತೊಗೊಂಡ್ರಿ ಅಂತ ಅನ್ಬೇಕಾದ್ರೆ ಸಿದ್ದು ಹೌದು ನಮ್ಮನ್ನೆಲ್ಲ ಕೇಳಿ ತೊಗೋಬೇಕಿತ್ತು, ಆದರೂ ಒಬ್ಬರು ಯಾಕೆ ಶಾರದವ್ರೆ ಈ ರೀತಿ ಡಿಸಿಷನ್
ತೊಗೊಂಡ್ರಿ ಅಂತ ಅಂದಾಗ, ಅಲ್ಲ ಸರ್ ನೀವು ನನಗೆ ವಾಷಿಂಗ್ ಮಿಷಿನ್ ಕೊಡಿಸ್ಬೇಕಾದ್ರೆ ಲಾಟ್ರಿ ಗೀಟ್ರಿ ಅದು ಅಂತ ಸುಳ್ಳು ಹೇಳಿ ತೊಗೊಂಡ್ರಲ್ಲ, ನೀವು ಮಾಡಿದ್ದು ಸರಿನಾ ಅಂತ ಅಂದಾಗ, ಅಲ್ಲ ಶಾರದಾ ಅವರೇ ಆ ವಿಷಯ ಹೇಗೆ ಗೊತ್ತಾಯಿತು ಅಂತ ಅಂದಾಗ, ನೀವು ಈ ಕಡೆ ಅದ್ರ ಜೊತೆ ಮಾತಾಡ್ತಿರ್ಬೇಕಾದ್ರೆ ನಾನು ಎಲ್ಲನೂ ಸಹ ಕೇಳ್ಕೊಂಡೆ ಸರ್, ಆದರೆ ಪ್ರೀತಿಯಿಂದ ಕೊಡ್ತಿದ್ದೀರಲ್ವಾ, ಇರಲಿ ಅವ್ರ ಮನಸ್ಸಿಗೆ ಬೇಜಾರು ಆಗಬಾರ್ದು ಅಂತ ನಾನು ತೊಗೊಂಡೆ ಅಂತ ಅಂದಾಗ, ಅಲ್ಲ ಅದಕ್ಕೆ ವಾಷಿಂಗ್ ಮಿಷಿನ್ ಅವಶ್ಯಕತೆ ಇತ್ತು ಅದನ್ನೇನೋ ಅಣ್ಣ ಕೊಟ್ಟರು, ಆದರೆ ಈಗ ಇಷ್ಟು ದೊಡ್ಡ ಮನೆ ಅವಶ್ಯಕತೆ ಬೇಕಾ, ನಾನು ಹೇಗಿದ್ದರೂ ಹಾಸ್ಟೆಲಲ್ಲಿ ಸೇರ್ಕೋತೀನಲ್ವಾ, ನೀವೊಂದು 4 ಜನ ಅಡ್ಜಸ್ಟ್ ಮಾಡ್ಕೊಂಡು ಇಲ್ಲೇ ಇರ್ಬೋದಿತ್ತಲ್ವಾ ಅಂತ ಅಂದಾಗ, ಇಲ್ಲ ವಿಮಲ ಮನೆಗೆ ದೊಡ್ಡ ಮನೆ ಬೇಕು ಅವಶ್ಯಕತೆ ಇದೆ ಅದಕ್ಕೆ ನಾನು ಮಾಡಿದೆ ಅಂತ ಶಾರದಾ ಹೇಳ್ತಿರ್ಬೇಕಾದ್ರೆ, ಇದನ್ನೆಲ್ಲ ಏನಕ್ಕೆ ಮಾಡಿದೆ ಶಾರದಾ, ಅನ್ನೆಸಸರಿಗೆ ಸಿಕ್ಕಾಪಟ್ಟೆ ದುಡ್ಡನ್ನು ವೇಸ್ಟ್ ಮಾಡ್ತಿದ್ದೀರಾ, ನಿಮ್ಮ ಹತ್ರ ಅಷ್ಟು ಖರ್ಚು ಮಾಡಿಸೋದು ನನಗೆ ಇಷ್ಟ ಇಲ್ಲ, ನೀವು ಊಟ ಮಾಡೋದ್ರಲ್ಲೇ ಒಂದು ತುತ್ತು ಕೊಟ್ಟರೆ ಸಾಕು ಅಂತ ಹೇಳ್ತಿರ್ಬೇಕಾದ್ರೆ, ಯಾಕಮ್ಮ ಈ ರೀತಿ ಹೇಳ್ತೀರಾ, ಮನೆ ಅಂತಂದಮೇಲೆ ಎಲ್ಲರೂ ನಮ್ಮವರೆಲ್ಲ ಖುಷಿಯಾಗಿರೋದೆ ನಮ್ಮ ಕೆಲಸ ಅಲ್ವಾ, ನಿಮ್ಮನ್ನೆಲ್ಲ ಸುಖವಾಗಿ ಇಟ್ಕೋಬೇಕನ್ನೋದೇ ನಮ್ಮ ಆಸೆ, ಇದರಲ್ಲಿ ಶಾರದವ್ರು ತೊಗೊಂಡಿರೋದ್ರಲ್ಲಿ ತಪ್ಪೇನಿಲ್ಲ ಅಮ್ಮ, ಎಲ್ಲ ನಿಮಗೋಸ್ಕರ ನೀವೆಲ್ಲ ಖುಷಿಯಾಗಿದ್ರೆ ಅಷ್ಟೇ ಸಾಕು ಅಂತ ಸಿದ್ದು ಹೇಳ್ತಾ ಇರ್ತಾನೆ. ಶಾರದಾ ಹೇಳ್ತಿರ್ತಾರೆ, ನೋಡಿ ಅಮ್ಮ ನಾನು ನಿರ್ಧಾರ ಮಾಡಾಕಿದ್ದೆ, ನಾನು ಅದೇ ರೀತಿ ಮಾಡ್ತೀನಿ, ಇಲ್ಲ ಅಂತ ಅಂದರೆ ಸಿದ್ಧಾರ್ಥ ಸರ್ ಪ್ರತಿ ಹಗಲು ರಾತ್ರಿ ನಮ್ಮಮ್ಮನ ನನ್ನ ತಂಗಿನ ನಾನು ಚೆನ್ನಾಗಿ ನೋಡ್ಕೊಳ್ಳಿಲ್ವಲ್ಲ ಅಂತ ಕೊರಗ್ತಾ ಇರ್ತಾರೆ. ನಮ್ಮವ್ರನ್ನ ನಾವು ಚೆನ್ನಾಗಿ ನೋಡ್ಕೊಳ್ಳೋದ್ರಲ್ಲಿ ತುಂಬ ಖುಷಿ ಇದೆ ಅಲ್ವಾ ಅಮ್ಮ, ಅದಕ್ಕೆ ನಾನು ಡಿಸಿಷನ್ನ ತೊಗೊಂಡೆ, ಇಲ್ಲ ಅಂದರೆ ಲೈಫ್ ಲಾಂಗ್ ಅವರು ಅಮ್ಮ ಮತ್ತು ನನ್ನ ತಂಗಿನ ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂತ ಕೊರಗ್ತಾ ಇರ್ತಾರೆ, ಅದನ್ನು ನೋಡೋಕ್ಕೆ ನನಗಿಷ್ಟ ಇಲ್ಲ ಅಂತ ಅಂದಾಗ ವಿಮಲನಿಗೆ ಸಿಕ್ಕಾಬಟ್ಟೆ ಆಶ್ಚರ್ಯ ಆಗ್ತಾ ಇರುತ್ತೆ. ಏನು ಕಡೆ ದಶರಥ ಯಾರನ್ನ ಎಂಗೇಜ್ಮೆಂಟಿಗೆ ಕರಿಬೇಕು ಅಂತ ಲೀಸ್ಟ್ ಮಾಡ್ತಿರ್ಬೇಕಾದ್ರೆ ಸುಮಿತ್ರ ಬರ್ತಾಳೆ, ರೀ ನಮ್ಮ ಇಂಟ್ರೆಸ್ಟ್ ಅವ್ರಿವ್ರು ಎಲ್ಲರನ್ನೂ ಕರೆದಿದ್ದೀನಿ, ಹಾಗೆ ಪಕ್ಕದ ಮನೆಯವನ್ನೆಲ್ಲ ನೀವು ಕರೆದಿದ್ದೀರಲ್ವಾ ಅಂತ ಅಂದಾಗ, ಹೌದು ಕಣೆ ನಾನೇ ಹೋಗಿ ಎಲ್ಲರನ್ನೂ ಕರೆದಿದ್ದೀನಿ, ಲಾಸ್ಟ್ ಮೂಲೆಯಲ್ಲಿ ರಾಮಚಂದ್ರ ಅಂತ ಇದ್ರಲ್ಲ ಜ್ಯುವೆಲರಿ ಶಾಪ್ ಅವ್ರನ್ನ ಕರೆದ್ರ ಅಂತ ಅನ್ಬೇಕಾದ್ರೆ, ಹೌದೌದು ಎಲ್ಲರನ್ನೂ ಕರೆದಾಯ್ತು ಅಂತ ಅಂದಾಗ ಬೇಜಾರಾಗಿ ಕೂತ್ಕೋತಾಳೆ, ಏನಕ್ಕೆ ಬೇಜಾರಾಗಿದೆಯಾ ಅಂತ ಅಂದಾಗ, ಎಲ್ಲರನ್ನೂ ಕರೆದಿ ಒಬ್ಬರನ್ನ ಬಿಟ್ಟು ಅಂದಾಗ, ಅದು ಯಾರು ಅಂತ ಅಂದಾಗ ವಿಮಲ ಅಂತ ಅಂದಾಗ ದಶರಥನಿಗೂ ಸ್ವಲ್ಪ ಬೇಜಾರಾಗ್ತಾ ಇರುತ್ತೆ. ಹಾಗೆ ಈ ಕಡೆ ಶಾರದಾ ಹೇಳ್ತಾ ಇರ್ತಾರೆ, ನೀವು ಕೊರಗೋದು ಅದನ್ನು ನೋಡಿ ಸರ್ ದಿನ ರಾತ್ರಿ ಕೊರಗೋದು ಅದೆಲ್ಲ ನನಗಿಷ್ಟ ಇಲ್ಲಮ್ಮ ಅಂತ ಅಂದಾಗ, ಅಲ್ಲ ಅಷ್ಟಕ್ಕೂ ನನಗೇನು ಬೇಜಾರಾಗಿಲ್ಲ, ಈ ಮನೆ ಅಡ್ಜಸ್ಟ್ ಆಗಿದೆ, ಆರ್ತಿ ನಿನಗೇನಾದರೂ ತೊಂದರೆ ಆಗಿದೆಯಾ ಅಂತ ಅಂದಾಗ, ಇಲ್ಲಮ್ಮ ಐ ಆಮ್ ಫೈನ್ ಅನ್ಬೇಕಾದ್ರೆ, ಯಾಕೆ ಸಿದ್ದು ಈ ರೀತಿ ಎಲ್ಲ ಮಾಡ್ತಿದ್ದೀಯಾ ಅಂತ ಅಂದಾಗ, ಅಲ್ಲ ಅಮ್ಮ ನಾನು ರೆಸ್ಟೋರೆಂಟ್ ತಗೋಬೇಕು ಅಂತ ಹೇಳಿದ್ಕೆ ಒಂದೊಂದು ಮಾತಿಗೆ ಅಷ್ಟೊಂಥರ ಇರೋ ಬರೋ ದುಡ್ಡನ್ನೆಲ್ಲ ಕೊಟ್ಟಲ್ಲ, ಏನಕ್ಕೆ ಕೊಟ್ಟೆ ಅಂತ ಅಂದಾಗ, ಅದು ನನ್ನ ಕರ್ತವ್ಯ ಕಣೋ, ತಾಯಿಯಾಗಿ ನಾನು ಮಾಡಿದೆ ಅಷ್ಟೇ ಅಂತ ಅಂದಾಗ, ಇದು ನನ್ನ ಕರ್ತವ್ಯ, ಮಗನಾಗಿ ನಾನು ಮಾಡ್ತಾ ಇದ್ದೀನಿ, ಬೇಜಾರು ಮಾಡ್ಕೋಬೇಡಿ, ಶಾರದಾರು ನೀವು ತೊಗೊಂಡಿರೋ ಡಿಸಿಷನ್ ಸರಿಯಾಗಿದೆ, ಬನ್ನಿ ಆದಷ್ಟು ಬೇಗ ಮನೆ ಶಿಫ್ಟ್ ಮಾಡ್ಕೊಳ್ಳೋಣ ಅಂತ ಅಂದಾಗ, ದೀಪು ಸಿಕ್ಕಾಬಟ್ಟೆ ಖುಷಿಯಾಗಿ, ಅಯ್ಯ ಆದಷ್ಟು ಬೇಗ ನಾವು ಹೊಸ ಮನೆಗೆ ಹೋಗ್ತಾ ಇದ್ದೀವಿ, ನನಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಿದೆ, ವಿಮಲಮ್ಮನ ವೀಲ್ ಚೇರಲ್ಲಿ ಎಲ್ಲ ಕಡೆ ಸುತ್ತಾಡಿಸ್ಬೋದು, ಆರ್ತಿಕ್ಕನ ಜೊತೆ ಮಾತಾಡ್ಬೋದು ಅಲ್ವಾ ಅಪ್ಪ ಅಂದಾಗ, ಹೌದು ಮಗಳೇ ತುಂಬ ಚೆನ್ನಾಗಿದೆ ಮನೆ ಅಂತ ಅಂದಾಗ, ಈ ಕಡೆ ಅನುಸೇಮ ಹೇಳ್ತಾ ಇರ್ತಾಳೆ, ಆದಷ್ಟು ನಾವು ದೇವ್ರ ಮನೆಯಿಂದ ಪಾರಾಗ್ತಿದ್ವಲ್ಲ ಅದೇ ನನಗೆ ಖುಷಿ ಅಂತ ಒಳಗಡೆ ಎಲ್ಲ ಖುಷಿಯಿಂದ ಲಗೇಜ್ ಪ್ಯಾಕ್ ಮಾಡೋಕ್ಕೆ ಹೋಗ್ತಾ ಇದ್ರೆ, ವಿಮಲ ನನ್ನ ಮಗಗೂ ಸೊಸೆಗೂ ನಾನು ಭಾರ ಹಾಕ್ಬಿಟ್ನ, ಇಷ್ಟೊಂಥರ ತೊಂದರೆ ಕೊಡ್ತಿದ್ದೀನಿ ಅಂತ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ಬಿಡ್ತಾಳೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.